ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿನ್ನೆ ವ್ಲಾಗ್ನಲ್ಲಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆದರೆ ಮಸಾಲೆ ದೋಸೆ ಮಾಡೋದು ಅಂದರೆ ದೋಸೆ ಮಾಡೋದು ತೋರಿಸಿದ್ದೆ, ಆದರೆ ಅದಕ್ಕೆ ಅಪ್ಲೈ ಮಾಡಲಿಕ್ಕೆ ಮಸಾಲ ಪೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸಿರಲಿಲ್ಲ. ಇವತ್ತಿನ ವ್ಲಾಗ್ನಲ್ಲಿ ಅದನ್ನು ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ತುಂಬ ಜನ ಕೇಳ್ತಾ ಇದ್ರಿ, ಸ್ವಲ್ಪ ಕಮ್ಮಿ ಮೆಸರ್ಮೆಂಟ್ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಗೊತ್ತಿರತ್ತೆ, ನಾನು ಹೋಟೆಲ್ನಲ್ಲಿ ಹೇಗೆ ಎಷ್ಟು ಮೆಸರ್ಮೆಂಟ್ ಅಂದರೆ ಜಾಸ್ತಿನೇ ಮಾಡಬೇಕಾಗಿರುತ್ತೆ. ಆವಾಗ ನಾನು ಅದನ್ನು ಶೂಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಶೇರ್ ಮಾಡಿದ್ದು. ನಾನು ಖಂಡಿತ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಕಮ್ಮಿ ಮೆಸರ್ಮೆಂಟ್ ಹಾಕ್ಬಿಟ್ಟು ಹೇಗೆ ದೋಸೆ ಮಾಡೋದು ಅಂತ ನಾನು ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಅದಕ್ಕೆ ನಾನು ಮಸಾಲೆ ಪೇಸ್ಟ್ ಹೇಗೆ ಮಾಡೋದು ಅಂತ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಫಸ್ಟಿಗೆ ಒಂದು ಬೌಲಲ್ಲಿ ನೀರನ್ನ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಯಾಕೆ ನೀರು ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಣಮೆಣ್ಸಿನ್ಕಾಯಿನ ನೆನೆ ಹಾಕಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಒಂದು ಬೌಲ್ನಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ. ಇದರಲ್ಲಿ ಕ್ವಾಲಿಟಿ ಒಂದು 2ರಿಂದ 3 ಥರ ಕ್ವಾಲಿಟಿ ಬರುತ್ತೆ. ಅಂದರೆ ಲೋ ಕ್ವಾಲಿಟಿ ಬರುತ್ತೆ ಮತ್ತು ಹೈ ಕ್ವಾಲಿಟಿ ಬರುತ್ತೆ. ಈ ಲೋ ಕ್ವಾಲಿಟಿ ಹೇಗೆ ಅಂತ ಹೇಳಿದ್ರೆ ಕಡಿಮೆ ಕಲರ್ ಬರುತ್ತೆ. ಹೈ ಕ್ವಾಲಿಟಿ ಅಂತ ಹೇಳಿದ್ರೆ ಜಾಸ್ತಿ ಪ್ರೈಸ್ ಇರುತ್ತೆ. ಇದು ಅಂದರೆ ಒಂದು 30-40 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇನೆ. ಅದು ಜಾಸ್ತಿ ಕಲರ್ ಬರುತ್ತೆ. ಮಸಾಲೆ ದೋಸೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಕಲರ್ ಬಂದ್ರೇನೆ ಚೆನ್ನಾಗಿ ಕಾಣಿಸೋದು. ಅದರಿಂದ ನಾನು ಸ್ವಲ್ಪ ಪ್ರೈಸ್ ಜಾಸ್ತಿ ಇರೋದೇನೆ ತರ್ತೀನಿ. ಇವಾಗ ನೋಡ್ಬೋದು, ನಾನು ಆ ಬೌಲ್ಗೆ ನೀರು ಕುದ್ಮೇಲೆ ಈ ಇನ್ನೊಂದು ಬೌಲ್ಗೆ ಒಣಮೆಣ್ಸಿಕಾಯಿ ತೆಗೆದಿಟ್ಕೊಂಡಿದ್ದೆ, ಅದನ್ನ ನೆನೆ ಹಾಕ್ಲಿಕ್ಕೆ ಬಿಡ್ತಾ ಇದ್ದೀನಿ ಬಿಸಿನೀರಲ್ಲಿ. ನಾನು ಬಿಸಿನೀರಲ್ಲಿ ಏನಕ್ಕೋಸ್ಕರ ನೆನೆ ಹಾಕ್ತಿರೋದು ಅಂತ ಹೇಳಿದ್ರೆ, ಒಣಮೆಣ್ಸಿಕಾಯಿ ತುಂಬ ಡ್ರೈ ಇರುತ್ತೆ ಅಲ್ಲ, ಅದು ಸ್ವಲ್ಪ ಸಾಫ್ಟ್ ಆಯಿತು ಅಂತ ಹೇಳಿದ್ರೆ ನೀಟಾಗಿ ಪೇಸ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು 15ರಿಂದ 20 ನಿಮಿಷ ನೆನೆ ಹಾಕಲಿಕ್ಕೆ ಬಿಟ್ಟಿದ್ದೆ ಫ್ರೆಂಡ್ಸ್. ನೋಡ್ಬೋದು, ಇವಾಗ ನಾನು 10ರಿಂದ 15 ನಿಮಿಷ ನೆನೆ ಹಾಕಿದ್ದೆ. ಇವಾಗ ಅದು ಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ. ಅಂದರೆ ನೀವು ಬೇಕಾದ್ರೆ ಒಂದು 1/2 ಅವರ್ ಕೂಡ ನೆನೆ ಹಾಕ್ಬೋದು. ನಾನು ಒಂದು 10ರಿಂದ 15 ನಿಮಿಷ 20 ನಿಮಿಷ ಈ ಥರ ನೆನೆ ಹಾಕ್ತೀನಿ ಅಷ್ಟೇ. ಇವಾಗ ನಾನು ಅದನ್ನು ಗ್ರೈಂಡರ್ಗೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಆ ನೀರನ್ನು ಕೂಡ ನಾನೇನು ವೇಸ್ಟ್ ಮಾಡೋದಿಲ್ಲ, ಹಾಗೆ ಇಟ್ಕೊಳ್ತೀನಿ ಕೂಡ. ಇವಾಗ ಅದಕ್ಕೆ ನಾನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ನೀವು ಏನಂತ ಹೇಳಿದ್ರೆ, ನಾನು ಜಾಸ್ತಿ ರುಬ್ತಾ ಇರೋದ್ರಿಂದ ನಾನು ಜಾಸ್ತಿ ಅಂದರೆ ನೀವು ಮನೆಯಲ್ಲೆಲ್ಲ ಇಷ್ಟೆಲ್ಲ ಪೇಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ನಾನು ಸ್ವಲ್ಪ ಜಾಸ್ತಿ, ಅಂದರೆ ಇದು 2 ದಿನಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ, ಹೋಟೆಲ್ ಆಗಿರೋದ್ರಿಂದ. ಆದ್ದರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನೇ ನಾನು ಏನು ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿನಲ್ಲಿ ಕೂಡ ಹಾಕ್ಕೊಳ್ಳಿ. ನಾನು ಫಸ್ಟಿಗೆ ಏನು ಹಾಕ್ಕೊಂಡೆ ಅಂತ ಹೇಳಿದ್ರೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ ಫ್ರೆಂಡ್ಸ್. ಇದನ್ನೇ ನೀವೇನಂತ ಹೇಳಿದ್ರೆ, ನಾನು ಅದಕ್ಕೆ ಕೈ ಅಳತೆನಲ್ಲಿ ತೋರಿಸ್ತಾ ಇರೋದು. ಫಸ್ಟಿಗೆ ನಾನು 2 ಸರಿ ಜೀರಿಗೆ ಹಾಕ್ಕೊಂಡೆ, ಮತ್ತು 1 ಸರಿ ಬೆಳ್ಳುಳ್ಳಿ ಹಾಕ್ಕೊಂಡೆ, ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡೆ. ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪುಡಿ ಉಪ್ಪಿಗಿನ್ನ. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡಲಿಕ್ಕೆ ಹಾಕೊಳ್ತೀನಿ. ಇದು ಇನ್ನೊಂದು ಏನಂತ ಹೇಳಿದ್ರೆ, ಕೆಲವರು ಈರುಳ್ಳಿ ಕೂಡ ಯೂಸ್ ಮಾಡ್ತಾರೆ, ಮತ್ತು ಕರಿಬೇವು ಕೂಡ ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಇದೆಲ್ಲ ಏನು ಯೂಸ್ ಮಾಡೋದಿಲ್ಲ. ಜಸ್ಟ್ ಇದೇನು 4 ಇಂಗ್ರೀಡಿಯೆಂಟ್ಸ್ ಇದೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು, ಇದಿಷ್ಟನ್ನು ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು, ಇದಕ್ಕೆ ಮತ್ತೆ ನಾನು ಇನ್ನೊಂದು ಏನಂತ ಹೇಳಿದ್ರೆ, ನೀರು ಯೂಸ್ ಮಾಡಿಲ್ಲ. ಫಸ್ಟಿಗೆನೇ ನೀರು ಯೂಸ್ ಮಾಡೋದು ಬೇಡ. ಫಸ್ಟ್ ಅದೇನಿದೆ ಇದಿಷ್ಟನ್ನು ಡ್ರೈ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡ್ಬೋದು, ನಾನು ಹೆಂಗೆ ಡ್ರೈ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಇದು ಬಿಸಿ ಇರುತ್ತೆ, ಅಂದರೆ ಒಣಮೆಣ್ಸಿನ್ಕಾಯಿ ಬಿಸಿ ಇರೋದ್ರಿಂದ ಸ್ವಲ್ಪ ಮುಚ್ಚಳ ಎತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಅದಕ್ಕೋಸ್ಕರನೇ ಟೈಟಾಗಿ ಮುಚ್ಚಳ ಇಟ್ಕೊಂಡು ರುಬ್ಬಿದ್ರೆ ಒಳ್ಳೆಯದು. ನೋಡ್ಬೋದು, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹೇಗೆ ಪುಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಅದೇನು ಫಸ್ಟಿಗೆ ಬೌಲಲ್ಲಿ ನೀರು ಉಳಿಸ್ಕೊಂಡಿದೆ ಫ್ರೆಂಡ್ಸ್, ಆ ನೀರನ್ನೇ ಇದಕ್ಕೆ ಹಾಕ್ಕೊಂಡು
ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಅಂದರೆ ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಇಲ್ಲಾಂದರೆ ಬೀಜ ಬೀಜ ಥರ ಸಿಕ್ಕತ್ತೆ. ಕೆಲವ್ರಿಗೆ ಬೀಜ ಬೀಜ ಥರ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅಂತ ಅನ್ನೋರು ಕೂಡ ನೀವು ಅದೇ ಥರ ಪೇಸ್ಟ್ ಮಾಡ್ಕೋಬೋದು. ಸೇಮ್ ಇದು ಉಪ್ಸಾರು ಖಾರ ಅಂತ ಕೇಳಿದ್ದೀರಾ ಅಲ್ವಾ, ಅದೇ ಥರ ಬರುತ್ತೆ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಫ್ಲೇವರ್. ನೀವು ದೋಸೆಗೆ ಅಪ್ಲೈ ಮಾಡಬೇಕಾದ್ರೆ ಅಷ್ಟೇನೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ನಾನು ಇವಾಗ ಮಿಕ್ಸಿ ಜಾರ್ನಿಂದ ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಪೇಸ್ಟ್ನ. ಫ್ರೆಂಡ್ಸ್ ನಾನು ಹೇಳಿರೋ ಹಾಗೆ ನಾನು ಇದನ್ನು 2 ದಿನಕ್ಕೊಂದ್ಸರಿ, ಅಂದರೆ ಇವತ್ತು ಪೇಸ್ಟ್ ಮಾಡಿಟ್ಕೊಂಡ್ರೆ ಅದನ್ನು ಇವತ್ತೊಂದು ದಿನ ಮತ್ತು ನಾಳೆ ಒಂದಿನ, ಇದೆ 2 ದಿನಕ್ಕೆ ನನಗೆ ಪೇಸ್ಟ್ ಆಗತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಪೇಸ್ಟ್ನ ನೀವು 1 ವಾರಕ್ಕಾಗುವಷ್ಟು ನಿಮ್ಮ ಫ್ರಿಡ್ಜ್ಗಳಲ್ಲಿ ಇಟ್ಕೊಳ್ಬೋದು. ಏನೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಾಯಿ ಯೂಸ್ ಮಾಡಲ್ಲ ಮತ್ತು ನೀವು ತಣ್ಣೀರೆಲ್ಲ ಯೂಸ್ ಮಾಡಲ್ಲ, ಆದ್ದರಿಂದ ಚೆನ್ನಾಗಿ ಇರತ್ತೆ. ನಾನು ನೋಡ್ಬೋದಲ್ಲ ಬಿಸಿನೀರು ಯೂಸ್ ಮಾಡಿರೋದ್ರಿಂದ ಏನೂ ಕೆಡೋದಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಮತ್ತು ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವಾಚ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ನಾನು ಯಾವುದೇ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ಗೆ ನೀವು ವಿಡಿಯೋನ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ನಾನು ಇವಾಗ ಈ ಕನ್ಸಿಸ್ಟೆನ್ಸಿಗೆ ಕಲಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೀಟಾಗಿ ದೋಸೆ ಮೇಲೆ ಸ್ಪೂನಿಂದ ಅಪ್ಲೈ ಮಾಡ್ಬೋದು ಈ ಮಸಾಲ ಪೇಸ್ಟ್ನ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.